Hello everyone, welcome to my YouTube channel ಭುವಿಲೋಕ. ಈ ಹಿಂದಿನ ವಿಡಿಯೋಸ್ಗಳಲ್ಲಿ ಮೈಸೂರಿನ ಎಕ್ಸಿಬಿಷನ್ನಲ್ಲಿ ಮಾಡಿರುವ ಒಂದಷ್ಟು ಮಾಡೆಲ್ಸ್ಗಳ ಬಗ್ಗೆ ವಿಡಿಯೋವನ್ನು ನಾನು ಮಾಡಿದ್ದೆ. ಮತ್ತೊಂದಷ್ಟು ಸುಂದರವಾದ ಮಾಡೆಲ್ಗಳನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಇದು ಮೈಸೂರಿನ KRS ಡ್ಯಾಮ್ನ ಒಂದು ಮಾಡೆಲ್. ಈ ಮಾಡೆಲ್ನ ಔಟ್ಲುಕ್ ಅಂತೂ ಸೇಮ್ ನಮ್ಮ KRS ಡ್ಯಾಮ್ ಹೇಗಿದೆಯೋ ಹಾಗೇನೆ ಮಾಡಿದ್ದಾರೆ. ಇದರ ಒಳಗಡೆ ಹೋಗ್ತಿದ್ದ ಹಾಗೇನೆ ನಮಗೆ ಕರ್ನಾಟಕದ ಎಲ್ಲ ಟೂರಿಸ್ಟ್ ಪ್ಲೇಸ್ಗಳು ಹಾಗೂ ಫೇಮಸ್ ಡ್ಯಾಮ್ಗಳ ಮಾಡೆಲ್ಗಳನ್ನು ನಾವು ಇಲ್ಲಿ ನೋಡಬಹುದು. ಈಗ ನೀವು ನೋಡ್ತಾ ಇರೋದು ನಮ್ಮ ಮಡಿಕೇರಿಯ ಒಂದಷ್ಟು ಟೂರಿಸ್ಟ್ ಪ್ಲೇಸ್ಗಳ ಮಾಡೆಲ್ಗಳನ್ನು ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಭಗಂಡೇಶ್ವರ ದೇವಸ್ಥಾನ, ತಲಕಾವೇರಿ ಫೋರ್ಟ್, ರಾಜ ಸೀಟ್ ಹೀಗೆ ಪ್ರತಿಯೊಂದನ್ನು ಕೂಡ ಇಲ್ಲಿ ತುಂಬಾನೇ ಸುಂದರವಾಗಿ ನಮಗೆ ತೋರಿಸಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟ, ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನ, ಚಿಕ್ಲಿಹೊಳೆ ಡ್ಯಾಮ್, ಯುಗಾಚಿ ಡ್ಯಾಮ್, ಹಾರಂಗಿ ಡ್ಯಾಮ್, ಮೆಟ್ಟೂರ್ ಡ್ಯಾಮ್ ಹೀಗೆ ಒಂದಷ್ಟು ಫೇಮಸ್ ಪ್ಲೇಸ್ಗಳನ್ನು ಮಾಡೆಲ್ಗಳಾಗಿ ಇಲ್ಲಿ ಮಾಡಿ ನಮಗೆ ತೋರಿಸಿದ್ದಾರೆ. ಈ ಮಾಡೆಲ್ಗಳನ್ನು ಆರ್ಟಿಸ್ಟ್ಗಳು ತುಂಬಾನೇ ಪೇಷನ್ಸ್ ಇಂದ ತುಂಬಾ ದಿನಗಳ ತಮ್ಮ ಪರಿಶ್ರಮದಿಂದ ಮಾಡಿದ್ದಾರೆ ಅನ್ನೋದು ಇಲ್ಲಿ ನಮಗೆ ಈ ಮಾಡೆಲ್ಗಳನ್ನು ನೋಡಿದಾಗ ಕಾಣಿಸುತ್ತೆ. ಅಷ್ಟೊಂದು ಬ್ಯೂಟಿಫುಲ್ ಆಗಿ ರೆಡಿ ಆಗಿದೆ ಈ ನಮ್ಮ KRSನ ಮಾಡೆಲ್. ಈ ಒಂದು ಸುಂದರವಾದ ಮಾಡೆಲ್ಗಳನ್ನು ನೋಡೋದಕ್ಕೆ ನೀವು ನಮ್ಮ ಮೈಸೂರಿನ ಎಕ್ಸಿಬಿಷನ್ಗೆ ತಪ್ಪದೆ ಬನ್ನಿ. ಈ ಮಾಡೆಲ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋಸ್ಗಳು ಕೂಡ ನಿಮಗೆ ರೀಚ್ ಆಗುತ್ತೆ. ಈಗ ನೀವು ನೋಡ್ತಾ ಇರೋದು ಕುರಿಗಾಲಿ ಸಮಗ್ರ ಹನಿ ತುಂತುರು ನೀರಾವರಿ ಯೋಜನೆಯ ಒಂದು ನೋಟ. ಇಲ್ಲಿಂದ ಮುಂದೆ ನೀವು ನಮ್ಮ ಕರ್ನಾಟಕದ ಒಂದಷ್ಟು ಫೇಮಸ್ ಡ್ಯಾಮ್ಗಳು ಹಾಗೆ ಟೂರಿಸ್ಟ್ ಪ್ಲೇಸಸ್ಗಳನ್ನು ನೋಡಬಹುದು. ಈ ಮಾಡೆಲ್ನ ನೀವು ನೋಡಿ ಬರುವಷ್ಟರಲ್ಲಿ ನಮಗೆ ಕರ್ನಾಟಕನೇ ಒಂದು ರೌಂಡ್ ಸುತ್ತಿದ ಹಾಗೆ ಅನುಭವ ಅಂತೂ ಖಂಡಿತ ಆಗತ್ತೆ. ಅಷ್ಟೊಂದು ಡೀಟೇಲ್ ಆಗಿ ತುಂಬಾನೇ ಚೆನ್ನಾಗಿ ನಮಗೆ ಮಾಡೆಲ್ಗಳ ಮುಖಾಂತರ ತೋರಿಸಿದ್ದಾರೆ. ಈ ಬಾರಿಯ ದಸರಾ ಎಕ್ಸಿಬಿಷನ್ನ ಪ್ರತಿಯೊಂದು ಮಾಡೆಲ್ಗಳನ್ನು ನೋಡೋದ್ರಿಂದ ನಾವು ಖಂಡಿತ ನಾಲೆಡ್ಜ್ನ ಗೇನ್ ಮಾಡ್ತೀವಿ. ಈ ಮಾಡೆಲ್ಸ್ಗಳು ಸ್ಟೂಡೆಂಟ್ಸ್ಗಂತೂ ತುಂಬಾನೇ ಹೆಲ್ಪ್ ಆಗುತ್ತೆ. ಸ್ಟೂಡೆಂಟ್ಸ್ಗಳು ಪ್ರತಿಯೊಂದನ್ನು ಪ್ರಾಕ್ಟಿಕಲ್ ಆಗಿ ನೋಡಿ ಇಲ್ಲಿ ಬಹಳ ಈಸಿಯಾಗಿ ಪ್ರತಿಯೊಂದನ್ನು ಅರ್ಥ ಮಾಡ್ಕೋಬಹುದು. ಈಗ ನೀವು ನೋಡ್ತಾ ಇರೋದು ಸ್ತ್ರೀ ಶಕ್ತಿ ಯೋಜನೆಯ ಒಂದು ಮಾಡೆಲ್. ಇಲ್ಲಿ ಸ್ತ್ರೀ ಕೂಡ ಪ್ರತಿಯೊಂದನ್ನು
ಇಲ್ಲಿ ಮಹಿಳೆಯರು ಸರ್ಕಾರದ ಯೋಜನೆಗಳನ್ನು ಬಳಸಿಕೊಂಡು ತಮ್ಮ ಸ್ವಂತ ದುಡಿಮೆಯನ್ನು ಆರಂಭಿಸಿ ಅವರು ತಯಾರಿಸಿದಂತಹ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನು ಇಲ್ಲಿ ಸೇಲ್ ಮಾಡ್ತಿದ್ದಾರೆ. ಮಹಿಳೆಯರೇ ತಯಾರಿಸಿದಂತಹ ಒಂದಷ್ಟು ಸ್ನ್ಯಾಕ್ಸ್ಗಳು ಮತ್ತು ತಿಂಡಿಗಳು, ಬಟ್ಟೆಗಳು, ಹ್ಯಾಂಡ್ಮೇಡ್ ಜ್ಯುವೆಲರೀಸ್ಗಳು, ಹಾಗೆಯೇ ಫ್ಯಾನ್ಸಿ ಐಟಮ್ಸ್ಗಳು, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ಹಾಗೆಯೇ ಸಿರಿಧಾನ್ಯಗಳು, ಗಾಣದಲ್ಲಿ ತಯಾರಿಸಿದ ಎಣ್ಣೆ, ಹೀಗೆ ಪ್ರತಿಯೊಂದು ಪ್ರಾಡಕ್ಟ್ಸ್ಗಳನ್ನು ಇಲ್ಲಿ ಮಹಿಳೆಯರು ಸೇಲ್ ಮಾಡ್ತಾರೆ. ಈಗ ನೀವು ನೋಡ್ತಾ ಇರೋದು ಹ್ಯಾಂಡ್ಮೇಡ್ ಜ್ಯುವೆಲರೀಸ್ಗಳು. ಮಹಿಳೆಯರು ತಮ್ಮ ಫ್ರೀ ಟೈಮ್ನಲ್ಲಿ ತಾವೇ ಸ್ವತಃ ತಯಾರಿಸಿದಂತಹ ಹ್ಯಾಂಡ್ಮೇಡ್ ಜ್ಯುವೆಲರೀಸ್ಗಳು. ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಹೊರಗಡೆನೂ ಕೂಡ ದುಡಿತಾ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ವ್ಯವಹಾರಗಳನ್ನು ಮಾಡ್ತಾ ಇರೋ ಈ ಹೆಣ್ಮಕ್ಕಳಿಗೆ ನೀವೆಲ್ಲರೂ ಒಂದು ಲೈಕ್ನ ಕೊಡಲೇಬೇಕು. ಸ್ತ್ರೀ ಅಂದರೆ ಸಾಮಾನ್ಯ ಮಹಿಳೆಯಲ್ಲ, ಅವಳೊಂದು ಅದ್ಭುತ ಶಕ್ತಿ ಕೂಡ ಹೌದು. ಇಲ್ಲಿ ನೀವು ನೋಡ್ತಾ ಇರೋದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಒಂದು ಮಾಡೆಲ್. ಈಗಿನ ಸರ್ಕಾರವು ಜನರಿಗೆ ಘೋಷಿಸಿದ ಉಪಯುಕ್ತವಾದ ಯೋಜನೆಗಳ ಬಗ್ಗೆ ಇಲ್ಲಿ ಮಾಡೆಲ್ಗಳನ್ನು ಮಾಡಿದ್ದಾರೆ. ಈಗ ನೀವು ನೋಡ್ತಾ ಇರೋದು ಗೃಹಲಕ್ಷ್ಮಿ ಸ್ಕೀಮ್ನ ಒಂದು ಮಾಡೆಲ್. ಇದರ ಪಕ್ಕದಲ್ಲೇನೆ ಶಕ್ತಿ ಯೋಜನೆಯ ಒಂದು ಮಾಡೆಲ್ ಸಹ ಮಾಡಿದ್ದಾರೆ. ಹಾಗೆಯೇ ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆ ಮತ್ತು ಗೃಹಜ್ಯೋತಿ ಯೋಜನೆಯ ಮಾಡೆಲ್ಗಳನ್ನು ಸಹ ನೀವು ಇಲ್ಲಿ ನೋಡ್ಬೋದು. ಈ ಮಾಡೆಲ್ನ ಒಳಗಡೆ ಹೋಗ್ತಿದ್ದ ಹಾಗೆಯೇ ನಮಗೆ ಕರ್ನಾಟಕ ಸರ್ಕಾರವು ಘೋಷಿಸಿರುವ ಮತ್ತಷ್ಟು ಉಪಯುಕ್ತವಾದ ಸ್ಕೀಮ್ಗಳ ಬಗ್ಗೆ ಇಲ್ಲಿ ತಿಳ್ಕೋಬಹುದು. ಈಗ ಇರುವ ಕರ್ನಾಟಕ ಸರ್ಕಾರವು ಘೋಷಿಸಿರುವ ಒಂದಷ್ಟು ಪ್ರಮುಖವಾದ 5 ಯೋಜನೆಗಳ ಬಗ್ಗೆ ನಮಗೆಲ್ಲರಿಗೂ ತಿಳಿದೇ ಇದೆ. ಇದಷ್ಟೇ ಅಲ್ಲದೆ ಕರ್ನಾಟಕ ಸರ್ಕಾರವು ಜನರ ಹಿತಕ್ಕಾಗಿ ಮತ್ತೊಂದಷ್ಟು ಸ್ಕೀಮ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಆ ಸ್ಕೀಮ್ಗಳು ಯಾವ್ಯಾವುದು ಮತ್ತು ಅದರ ಸಂಪೂರ್ಣ ಮಾಹಿತಿ ಏನು ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಇದರಿಂದ ನಾವು ಸರ್ಕಾರದ ಯೋಜನೆಗಳಿಂದ ನಮಗೆ ಬಹಳಷ್ಟು ಅನುಕೂಲತೆಗಳನ್ನು ಪಡ್ಕೋಬಹುದು. ಸರ್ಕಾರದಿಂದ ಯಾವ್ಯಾವ ಸ್ಕೀಮ್ಗಳು ಚಾಲ್ತಿಯಲ್ಲಿವೆ ಮತ್ತು ಅದರ ಸಂಪೂರ್ಣ ಮಾಹಿತಿ, ಅದನ್ನು ಹೇಗೆ ಪಡ್ಕೋಬೇಕು ಅನ್ನೋದರ ಪ್ರತಿಯೊಂದು ಡೀಟೇಲ್ಸನ್ನು ಇಲ್ಲಿನ ವಾಲ್ಗಳಲ್ಲಿ ನಮಗೆ ತೋರಿಸಿದ್ದಾರೆ.
ಇಲ್ಲಿ ನೀವು ನೋಡ್ತಾ ಇರೋದು ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಒಂದು ಮಾಡೆಲ್. ಈ ಮಾಡೆಲ್ನ ಒಳಗಡೆ ಹೋದಾಗ ನಮಗೆ ಸರ್ಕಾರಿ ಶಾಲೆಯಲ್ಲಿ ಟೀಚರ್ ಸ್ಟೂಡೆಂಟ್ಸ್ಗಳಿಗೆ ಪಾಠ ಮಾಡ್ತಾ ಇರೋ ಒಂದು ಚಿತ್ರಣವನ್ನು ನಾವು ನೋಡ್ತೀವಿ. ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ತಾವೇ ಸ್ವತಃ ತಯಾರಿಸಿದಂತಹ ಒಂದಷ್ಟು ಫೇಮಸ್ ಮಾಡೆಲ್ಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳ ಕೈ ಚಳಕ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಸಿರಿಧಾನ್ಯಗಳನ್ನು ಬಳಸಿಕೊಂಡು ಸುಭಾಷ್ ಚಂದ್ರ ಬೋಸ್ರವರ ಒಂದು ಚಿತ್ರವನ್ನ ಮಾಡಿದ್ದಾರೆ. ಇಲ್ಲಿ ನೀವು ಸಗಣಿಯಿಂದ ಮಾಡಿದಂತಹ ಒಂದಷ್ಟು ವಸ್ತುಗಳನ್ನು ನೋಡಬಹುದು. ಸಗಣಿಯನ್ನು ಬಳಸಿಕೊಂಡು ಇಷ್ಟು ಸುಂದರವಾಗಿರುವಂತಹ ಒಂದಷ್ಟು ವಸ್ತುಗಳನ್ನು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯಿತು. ಇಷ್ಟೊಂದು ವಸ್ತುಗಳನ್ನು ನಾವು ನೋಡಿದ ಮೇಲೆ ಅನ್ನಿಸ್ತು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳ ಕನಸು ತುಂಬಾ ದೊಡ್ಡದಿದೆ ಅಂತ. ತಮ್ಮ ಕೈಗೆ ಸಿಕ್ಕ ಸಾಮಾನ್ಯ ವಸ್ತುಗಳನ್ನು ಬಳಸಿಕೊಂಡು ಬಹಳ ಬ್ಯೂಟಿಫುಲ್ ಆದ ಮಾಡೆಲ್ಗಳನ್ನು ಮಕ್ಕಳು ತುಂಬ ಸುಂದರವಾಗಿಯೇ ಮಾಡಿದ್ರು. ಈ ಎಲ್ಲ ಮಾಡೆಲ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಮಾಡೋ ಲೈಕ್ ಹಾಗೂ ಕಮೆಂಟಿಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಿದಾಗತ್ತೆ. ಹಾಗಾಗಿ ನೀವು ಕಮೆಂಟ್ ಮಾಡೋದನ್ನು, ಲೈಕ್ ಮಾಡೋದನ್ನು ಮರೆಯಲ್ಲ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಭುವಿಲೋಕ.